ನಮಸ್ಕಾರ ಮೇಡಮ್, ಯಾವ ಊರು? ನಾನು ಲಾಸ್ಟ್ ಬ್ಯಾಚ್ ಸರ್. ಈಗ ಆಯ್ತಲ್ಲ ಅದರದ್ದು. ಅಲ್ಲಿ ಅವಾಗ ಸೇರ್ಕೊಂಡಿದ್ದು. ತುಂಬಾ ಮಿರಾಕಲ್ಸ್ ಆಗಿದೆ ಸರ್. ಥೈರಾಯ್ಡ್ ಇತ್ತು. ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಸ್ಟಾರ್ಟ್ ಆಯ್ತು 34 ಇಯರ್ಸಿಗೆ. ನನ್ನ ಮಗ ಈಗ 6 ಇಯರ್ಸ್. ಅವಾಗ ಸ್ಟಾರ್ಟ್ ಆಗಿದ್ದು. ಹೋಮಿಯೋಪತಿನೂ ತಗೊಳ್ತಾ ಇದ್ದೆ, ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದೆ. 10 ರೀಡಿಂಗ್ TSH 10 ಇಂದ ಆಚೆ ಈಚೆ ಹೋಗ್ತಿರ್ಲಿಲ್ಲ ಸರ್. ಅದ್ರ ಜೊತೆಗೆ ಥ್ರೋಟ್ ಇನ್ಫೆಕ್ಷನ್, ಕೋಲ್ಡ್ ಅದೆಲ್ಲ ಇತ್ತು. ಅದೇನೋ ಒಂದು ಈ ಕೋರ್ಸಿಗೆ ಸೇರ್ಬಿಟ್ಟು ಲಾಸ್ಟ್ January 5th ಇಂದ ಬಿಟ್ಬಿಟ್ಟೆ ಕ್ಲಾಸ್. ಇದು ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಬಿಟ್ಟೆ. ಬಿಟ್ರೆ ಥರ್ಡ್ ಮಂತ್ ಅಲ್ಲಿ ಟೆಸ್ಟ್ ಮಾಡಿಸುವಾಗ 8 ಆಗಿತ್ತು ಸರ್. ಮತ್ತೆ ಲಾಸ್ಟ್ ಮಂತ್ ಮಾಡಿಸ್ಬೇಕಾದ್ರೆ 6 ಆಗಿದೆ ಸರ್. 2 ಪಾಯಿಂಟ್ಸ್ ಗ್ರಾಜುಯಲಿ ಕಮ್ಮಿ ಆಗ್ತಾ ಬಂದಿದೆ. ಏನ್ ಇವಾಗ ಮಾಡಿದ್ರಿ? ಏನು ಇದು ಥ್ರೋಟ್ ಇನ್ಫೆಕ್ಷನ್ ಅವೆಲ್ಲ ಏನು ಇಲ್ಲ ಸರ್. ನಾರ್ಮಲ್ ಆಗಿದ್ದೀನಿ. ಏನ್ ಮಾಡಿದ್ರಿ? ಕಲರ್ಸ್ ಹಾಕಿರೋದು ಅಷ್ಟೇ ಸರ್. ಕಲರ್ಸ್ ಹಾಕಿದ್ದು ಲಿವರ್ ಒಂದು SP9 ಒಂದು ಅಷ್ಟೇ ಕೊಟ್ಟಿರೋದು ಸರ್. ಸೂಪರ್. ಸೊ ನನ್ ಅಕ್ಯುಪ್ರೆಷರ್ ಮಗನ್ಗೂ ಅಷ್ಟೇ ಸರ್. ಒಂದು ತಿಂಗಳಿಗೆ ಒಂದು 2 ಟೈಮ್ ಆದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವನ್ಗುನು ಅಷ್ಟೇ. ಈಗ ಲಾಸ್ಟ್ ಡಿಸೆಂಬರ್ ಇಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಸರ್. ನೆಬ್ಲೈಸೇಷನ್, ಟ್ಯಾಬ್ಲೆಟ್, ಆಂಟಿಬಯೋಟಿಕ್ ತಿಂಗಳಿಗೆ 2 ಸರಿ ಅಂತೂ ಹೋಗ್ತಾ ಇದ್ದೆ ಸರ್ ಹಾಸ್ಪಿಟ್ಲಿಗೆ. ನೀವು ಕೊಟ್ಟಿರೋ ದುಡ್ಡು ರಿಕವರ್ ಆಗಿದೆ ನಾ TM ಕ್ಲಾಸ್ ಅಲ್ಲಿ? ಅಯ್ಯೋ, ಕಮ್ಮಿ ಸರ್ ಕೊಟ್ಟಿರೋದು. ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನೇ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ಅಷ್ಟು ಒಂದು ವರ್ಷದಲ್ಲಿ 2 ಸರಿ ಹೋದಾಗ ನನ್ ಮಗನ್ಗಂತೂ 700-800 ಹಾಗಾಗೋದು ಸರ್. ಮೆಡಿಸನ್ನು, ಕನ್ಸಲ್ಟೇಷನ್ ಎಲ್ಲ ಸೇರ್ಬಿಟ್ಟು. ಈಗ 1 ಇಯರ್ ಇಂದ ಎಲ್ಲೂ ಹೋಗಿಲ್ಲ ಸರ್. ಅವನೀಗ ಹೆಂಗಂದ್ರೆ ಬಿದ್ರೂನು ಸ್ಕೆಚ್ ಪೆನ್ ಬಾಕ್ಸ್ ಇಟ್ಕೊಂಡ್ ಬರ್ದೇನೆ ಬಿದ್ದಿದ್ದೀನಿ, ಇಲ್ಲೇನೋ ಗಾಯ ಆಗಿದೆ. ಅಷ್ಟು ಅವನು ಹಾಸ್ಪಿಟ್ಲೇ ಹೋಗೋದು ಬೇಡ ಅಂತ ಹೇಳ್ತಾನೆ ಸರ್. ಸೂಪರ್. ನೀನೇ ಕಲರ್ ಬೆಳಿ ಅಂತ ಹೇಳ್ತಾನೆ. ತುಂಬಾ ಖುಷಿ ವಿಚಾರ ಅಂದ್ರೆ ಮಕ್ಕಳಲ್ಲಿ ಹೋಗ್ಬಿಟ್ಟಿದೆ ಈ ಕಲರ್ ಥೆರಪಿ, ಅಕ್ಯುಪ್ರೆಷರ್ ಅನ್ನ. ಹೌದು 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 ಸರ್. ಸೂಪರ್. ನನ್ಗೂ ಸಯಾಟಿಕಾನು ಇತ್ತು ಸರ್. ಅದು ಕ್ಲಿಯರ್ ಆಗಿದೆ. ಈ ಥೈರಾಯ್ಡ್ ಒಂದು ಪ್ರಾಬ್ಲಮ್, ಮತ್ತೆ ಕಂಟಿನ್ಯೂಸ್ ನನಗೆ ಸ್ನೀಸಿಂಗ್ ಅಲರ್ಜಿ ಇರ್ತಾ ಇತ್ತು. ಅದೆಲ್ಲ ತುಂಬಾ ರೆಡ್ಯೂಸ್ ಆಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ವಾಸಿ ಮಾಡಿ ಒಂದ್ 4 ಜನಕ್ಕೆ ಹೇಳ್ಕೊಡಿ, 4 ಜನಕ್ಕೂ ಜಾಯಿನ್ ಮಾಡಿಸಿ ನೋಡೋಣ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಮೆಡಿಸಿನ್ ಫ್ರೀ ಮಾಡಕ್ಕಾಗತ್ತ ಮಾಡೋಣ.